ನಾವು ನಿಮ್ಗೆ ಮೂರ್ ಸೀನ್ ತೋರಿಸ್ತೀವಿ. ನಂಬರ್ 1, ರೈಲ್ವೆ ಟ್ರ್ಯಾಕ್ ಮೇಲೆ ಕಾರು ಸ್ಪೀಡ್ ಆಗಿ ಬರ್ತಿದೆ. ಅರೆ ಇದೇನಪ್ಪ, ರೈಲ್ವೆ ಹಳಿ ಮೇಲೆ ಕಾರು ಅಂದ್ಕೊಂಡ್ರ ಅದೇನು ಅಂತ ಮುಂದೆ ಹೇಳ್ತೀವಿ. ಅದಕ್ಕೂ ಮುನ್ನ ಸೀನ್ ನಂಬರ್ 2 ನೋಡಿ. ಕಾರಿನಲ್ಲಿದ್ದ ಲೇಡಿ ಡ್ರೈವರ್ ಇಳಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ. ಸೀನ್ ನಂಬರ್ 3, ಕಾರಿನಿಂದ ಕೆಳಗಿಳಿದ ಲೇಡಿ ಕಿರಿಕ್ ಮಾಡ್ತಿರೋ ದೃಶ್ಯ ಇದು. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ ಅಂತ ಫುಲ್ ಟೈಟ್ ಆಗಿ ರೈಲು ಹಳಿ ಮೇಲೆ ಕಾರು ಓಡಿಸಿ ಎಲ್ಲರ ಎದೆಯಲ್ಲೂ ದಿಗಿಲು ಹುಟ್ಟಿಸಿದ್ದಾಳೆ ಈ ಸೈಕೋ ಲೇಡಿ. ಈ ಸ್ಟೋರಿ ನೋಡಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ಅನ್ನೋ ಹಾಡನ್ನ ನಾವೆಲ್ಲ ಕೇಳಿದ್ದೀವಿ, ಹಾಡು ಕೂಡ ಹಾಡಿದ್ದೀವಿ. ಅದೇ ರೀತಿ ರಸ್ತೆ ಬಿಟ್ಟು ರೈಲ್ವೆ ಹಳಿ ಮೇಲೆ ಕಾರು ಕೂಡ ಸಾಗದು, ಹಳಿ ಬಿಟ್ಟು ರೈಲು ರೋಡ್ ಮೇಲೆ ಸಾಗದು. ಆದ್ರೆ ಇದನ್ನ ಸುಳ್ಳು ಆಗಿಸುವಂತೆ ಹೈದರಾಬಾದ್ ನಲ್ಲಿ ಮಹಿಳೆಯೊಬ್ಬಳು ರೈಲ್ವೆ ಹಳಿ ಮೇಲೆ ಕಾರು ಓಡಿಸಿದ್ದಾಳೆ. ಏನಪ್ಪಾ ಈ ಸ್ಟೋರಿ ಅಂತ ನೋಡ್ತಾ ಇದ್ದೀರಾ? ಈ ಪುಣ್ಯಾತ್ಗಿತಿಯ ಕಥೆನ ಹೇಳ್ತಾ ಹೋಗ್ತೀನಿ ನೋಡಿ. ಕಾರ್ನ ರಸ್ತೆ ಮೇಲೆ ಓಡಿಸೋದನ್ನ ನೋಡಿರ್ತೀರಾ, ಸರ್ಕಸ್ ನಲ್ಲಿ ಮೇಲಕ್ಕೆ ಆರೋಸೋದನ್ನ ಕೂಡ ನೋಡಿರ್ತೀರಾ. ಆದ್ರೆ ಈ ರೀತಿ ರೈಲ್ವೆ ಹಳಿ ಮೇಲೆ ಕಾರು ಹೋಗೋದನ್ನ ಮುಂಚೆ ನೋಡಿದ್ರಾ? ಈ ಸೈಕೋ ಲೇಡಿ ಎಣ್ಣೆ ಹೊಡೆದು ಕಾರನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಡ್ರೈವ್ ಮಾಡಿಕೊಂಡು ಸ್ಪೀಡ್ ಆಗಿ ಹೋಗಿದ್ದಾಳೆ. ಹೈದರಾಬಾದ್ ನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡುವುದನ್ನ ಕಂಡ ಜನರು ಶಾಕ್ ಆಗಿದ್ದಾರೆ. ಹೈದರಾಬಾದ್ನ ಶಂಕರಪಲ್ಲಿಯಲ್ಲಿ ಟ್ರ್ಯಾಕ್ ಮೇಲೆ ಕಿಯಾ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟ ಮಹಿಳೆಯ ಉಚ್ಚಾಟಕ್ಕೆ ಜನರು ದಂಗಾಗಿದ್ದಾರೆ. ಹೀಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟ ಮಹಿಳೆಯ ಹೆಸರು ಹೊಮಿಕಾ ಸೋನಿ ಅಂತ. ಈಕೆ ಲಕ್ನೋದವಳು ಈ ರೀತಿಯಾಗಿ ಗುರುತಿಸಲಾಗಿದೆ. ಇನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಚಲಾಯಿಸುತ್ತಿದ್ದರಿಂದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಕೊಂಡಗಲ್ ಗೇಟ್ ಬಳಿ ಕಾರನ್ನ ತಡೆಯಲು ರೈಲ್ವೆ ಸಿಬ್ಬಂದಿ ಯತ್ನವನ್ನ ಮಾಡಿದ್ದಾರೆ. ಆದ್ರೆ ಕಾರು ನಿಲ್ಲಿಸದ ಹೊಮಿಕಾ ಸೋನಿ ಕಾರ್ ಡ್ರೈವ್ ಮಾಡಿಕೊಂಡು ಎಸ್ಕೇಪ್ ಆಗುವ ಯತ್ನ ಕೂಡ ಮಾಡಿದ್ದಾಳೆ. ಬಳಿಕ ಸ್ಥಳೀಯರು ರೈಲ್ವೆ ಸಿಬ್ಬಂದಿ ಸೇರ್ಕೊಂಡು ಕಾರ್ ನಿಲ್ಲಿಸಿ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಮಹಿಳೆಯು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾಳೆ, ಕಿರಿಕ್ ಕೂಡ ಮಾಡಿದ್ದಾಳೆ. ಇನ್ನು ಟ್ರ್ಯಾಕ್ ಮೇಲೆ ಚಲಾಯಿಸಿಕೊಂಡು ಹೋಗುತ್ತಿದ್ದ ಈ ಕಾರನ್ನ ತಡೆಯಲು 20 ರಿಂದ 30 ಮಂದಿ ಯತ್ನ ಮಾಡಿದ್ದಾರೆ. ಹಾಗೋ ಹೀಗೋ ಮಾಡಿ ಕಾರ್ ನಿಲ್ಲಿಸಿದ ಮೇಲೆ ಮಹಿಳೆಯನ್ನ ಕಾರ್ನಿಂದ ಹೊರಗೆ ತರಲು 20 ಮಂದಿ ಶ್ರಮ ಪಟ್ಟಿದ್ದಾರೆ. ಕಾರು ನಿಲ್ಲಿಸಿದ ಮೇಲೂ ಇಳಿಯದೆ ಕಿರಿಕ್ ಮಾಡಿ ತನಿಖೆಗೆ ಸಹಕಾರ ನೀಡಲಿಲ್ಲ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ಸದ್ಯ ಈಗ ಕಾರನ್ನ ರೈಲ್ವೆ ಪೊಲೀಸರು ರೈಲ್ವೆ ಟ್ರ್ಯಾಕ್ ನಿಂದ ರಿಮೂವ್ ಮಾಡಿದ್ದಾರೆ. ಟ್ರ್ಯಾಕ್ ಮೇಲೆ ಕಾರ್ ಚಲಾಯಿಸುತ್ತಿದ್ರಿಂದ ಬೆಂಗಳೂರು ಟು ಹೈದರಾಬಾದ್ ರೈಲು ಸಂಚಾರ ವ್ಯತ್ಯಯವಾಗಿದೆ. ಸುಮಾರು 15 ರಿಂದ 20 ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಇನ್ನು ಕೆಲವು ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಕೆಲ ರೈಲುಗಳನ್ನ ಬೇರೆಡೆ ಡೈವರ್ಟ್ ಕೂಡ ಮಾಡಲಾಗಿತ್ತು. ಇಲಾಖೆಯ ಸಿಬ್ಬಂದಿಯು ಮುಂಜಾಗ್ರತಾ ಕ್ರಮವಾಗಿ ರೈಲು ಸಂಚಾರವನ್ನ ಸ್ಥಗಿತಗೊಳಿಸಿದ್ರು. ಇದೊಂದು ಗಂಭೀರ ರೈಲ್ವೆ ಭದ್ರತಾ ಲೋಪ ಅಂತ ರೈಲ್ವೆ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಮಹಿಳೆ ಹೇಗೆ ಕಾರು ಚಲಾಯಿಸಿಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದರು ಎಂಬ ಬಗ್ಗೆಯೂ ತನಿಖೆ ಕೂಡ ಆರಂಭ ಆಗಿದೆ. ಈ ಮಾರ್ಗದ ಸಿಸಿಟಿವಿಗಳನ್ನ ರೈಲ್ವೆ ಪೊಲೀಸರು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಈ ಓಮಿಕಾ ಸೋನಿ ಎಂಬ ಮಹಿಳೆಯು ಮಾನಸಿಕ ಅಸ್ವಸ್ಥಳ ಎಂಬ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಹಳಿಯ ಮೇಲೆ ಕಾರ್ ಚಲಾಯಿಸಿಕೊಂಡು ಏಕೆ ಬಂದರು, ಇದರ ಹಿಂದಿನ ಉದ್ದೇಶ ದುರುದ್ದೇಶ ಏನು ಎಂಬ ಬಗ್ಗೆ ರೈಲ್ವೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಹಳಿ ಮೇಲೆ ಕಾರು ಚಲಾಯಿಸಿಕೊಂಡು ಹೋಗಿ ಅಪಘಾತದಲ್ಲಿ ಸಾವನ್ನಪ್ಪಿ ತಮ್ಮ ಸಾವನ್ನ ಕೊಲೆ ಎಂದು ಬಿಂಬಿಸುವ ಉದ್ದೇಶ ಏನಾದ್ರೂ ಇತ್ತ ಎಂಬ ಪ್ರಶ್ನೆಗಳು ಉದ್ಭವವಾಗಿವೆ. ಇನ್ನು ಒಮಿಕಾ ಸೋನಿಯು ಹೈದರಾಬಾದ್ ನಲ್ಲಿ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು ಅಂತ ರೈಲ್ವೆ ಪೊಲೀಸರು ಮಾಹಿತಿ ಕೂಡ ನೀಡಿದ್ದಾರೆ. ಇನ್ನು ಮಹಿಳೆಯ ಬಳಿಯಿಂದ ಪ್ಯಾನ್ ಕಾರ್ಡ್, ಕಾರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಒಮಿಕಾ ಸೋನಿಯನ್ನ ಈಗ ರೈಲ್ವೆ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ.